ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನನ್ನ ಹಸು ಫಾರ್ಮಿನಲ್ಲಿ ಒಂದು ಹಸು ಸೇಲ್ಗೈತೆ. ನನ್ನ ಹಸು ಫಾರ್ಮಿನಲ್ಲಿ ಒಂದು ಹಸು ಸೇಲ್ಗೈತೆ ಅಂದ ತಕ್ಷಣವೇ ಯೋಚನೆ ಮಾಡಬೇಡಿ, ಏನಾದರೂ ಪ್ರಾಬ್ಲಮ್ ಇರ್ಬೋದು, ಏನಾದರೂ ಕಾಯಿಲೆಗಳಿರ್ಬೋದು ಅಂತ ಇವನು ಸೇಲ್ ಮಾಡ್ತಾ ಇದ್ದೇನೆ ಹಸುಗಳನ್ನ ಅಂತ ತಿಳ್ಕೊಬೇಡಿ. ಯಾಕಂದರೆ ನಾನು ಅಂಥ ಹಸುಗಳನ್ನ ಸೇಲ್ನೂ ಕೂಡ ಮಾಡಲ್ಲ. ಯಾಕಂದರೆ ನನಗೆ ಯೂಟ್ಯೂಬಿಂದ ತುಂಬ ಜನ ನಂಬಿಕೆ ಇಟ್ಟಿದ್ದಾರೆ. ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಚಾಟಿಂಗ್ ಬೇರೆ ಮಾಡ್ತಾರೆ, ಅಣ್ಣ ನಾವು ಹಸು ಫಾರ್ಮ್ನ ಮಾಡಬೇಕು, ನಮಗೆ ಹಸುಗಳನ್ನ ಕೊಡಿಸಿ, ಮತ್ತು ಹಸು ಫಾರ್ಮಲ್ಲಿ ಏನಾದರೂ ರೋಗಗಳು ಬಂದರೆ ನನಗೆ ಫೋನ್ ಮಾಡ್ತಾರೆ, ಕೆಚ್ಚಲು ಬಾವು ಬಂದರೆ ಫೋನ್ ಮಾಡ್ತಾರೆ. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಜನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ತುಂಬ ಜನ ಹಸು ಫಾರ್ಮ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಡೈಲಿ ಫೋನ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಏನಾದರೂ ಮಾಹಿತಿ ಬೇಕಂದ್ರೂ ನನಗೆ ಫೋನ್ ಮಾಡಿ ಕೇಳ್ಕೊತಾರೆ. ತುಂಬ ಜನಕ್ಕೆ ನಾನು ಹಸುಗಳನ್ನೂ ಕೂಡ ಕೊಡಿಸಿದ್ದೀನಿ. ತುಂಬ ಒಳ್ಳೆ ರೈಟ್ಗೆ ನಾನು ಹಸುಗಳನ್ನ ಕೊಡಿಸಿದ್ದೀನಿ, ಮತ್ತು ಹಸುಗಳನ್ನ ಒಳ್ಳೆ ಸೆಲೆಕ್ಷನ್ ಮಾಡಿ ಕೊಡಿಸಿದ್ದೀನಿ. ನಾನು ಹಸುಗಳನ್ನ ಕೊಡಿಸಿರೋ ಯಾವ ಹಸುನೂ ಕೂಡ ಇವತ್ತು ಗಂಟ ಫೇಲ್ನೂ ಕೂಡ ಆಗಿಲ್ಲ. ನಾನು ತಗೊಂಡು ಬಂದಿರೋ ಹಸು ಒಂದು ಫೇಲ್ ಆಗೈತೆ ನನ್ನ ಫಾರ್ಮ್ನಲ್ಲಿ, ಬಟ್ ಬೇರೆಯವ್ರಿಗೆ ಕೊಡಿಸಿರೋ ಹಸುಗಳನ್ನ ಯಾವುದೇ ಕಾರಣಕ್ಕೂ ಫೇಲ್ ಆಗಿಲ್ಲ. ಅದಕ್ಕೆ ನನಗೆ ತುಂಬ ಜನ ನಂಬಿಕೆ ಇಟ್ಟಿದ್ದಾರೆ, ತುಂಬ ಜನ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ಯಾವುದೇ ಕಾಯಿಲೆ ಇರೋ ಹಸುನ ಸೇಲ್ ಮಾಡೋಕ್ಕೂ ಇಷ್ಟಪಡಲ್ಲ, ಆ ನಂಬಿಕೆಯನ್ನು ಹಾಳು ಮಾಡ್ಕೊಳ್ಳೋಕ್ಕೂ ಇಷ್ಟಪಡಲ್ಲ, ಮತ್ತು ಆ ರೈತನ ಹೆಸರು ಐತೆ ನೋಡಿ, ಅದು ಯಾವುದೇ ಕಾರಣಕ್ಕೂ ಹಾಳು ಮಾಡಲ್ಲ ನಾನು. ಅದಕ್ಕೆ ಒಳ್ಳೆ ಹಸುನೇ ಸೇಲ್ ಮಾಡ್ತಾಯಿದ್ದೀನಿ. ನನ್ನ ಫಾರ್ಮ್ನಲ್ಲಿರೋ ಹಸು ತುಂಬ ಚೆನ್ನಾಗೈತೆ, ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗೈತೆ. ಬಟ್ ನನಗೆ ಪರ್ಸ್ನಲ್ ಪ್ರಾಬ್ಲಮ್ ಐತೆ, ಅದರಿಂದ ನನಗೆ ಒಂದು ಸ್ವಲ್ಪ ಅಮೌಂಟ್ದು ಅವಶ್ಯಕತೆ ಇರೋದ್ರಿಂದ ನಾನು ಹಸುನ ಸೇಲ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಆ ಹಸುನೇ ನಿಮಗೆ ತೋರಿಸ್ತೀನಿ. ನೋಡಿ, ಆ ಹಸು ಇಷ್ಟ ಇದ್ದರೆ ನೀವು ತಗೊಳ್ಳಿ, ಇಲ್ಲ ಅಂದರೆ ಬೇಡ. ನೋಡಿ ಫ್ರೆಂಡ್ಸ್, ಈ ಹಸುನೇ ಸೇಲ್ಗಿರೋದು. ಇದು ನನ್ನ ಹಸು ಫಾರ್ಮ್ಗೆ ಬಂದು 7 ತಿಂಗಳಾಗೈತೆ. ನಾನು ಹಸು ಫಾರ್ಮ್ನ ಸ್ಟಾರ್ಟ್ ಮಾಡುವಾಗ ಇದೇ ಫಸ್ಟ್ ಹಸುನ ನಾನು ತಗೊಂಡು ಬಂದಿದ್ದು. 7 ತಿಂಗಳಾಯಿತು ನಾನು ಹಸು ಫಾರ್ಮ್ ಸ್ಟಾರ್ಟ್ ಮಾಡಿ. ಇದೇ ಫಸ್ಟ್ನೇ ಹಸು, ಇದೇ ನನಗೆ ಕೈ ಹಿಡಿದಿದ್ದು. ಇದರಿಂದನೇ ನನಗೆ ಹಸು ಫಾರ್ಮಲ್ಲಿ ಹಸುಗಳನ್ನ ಜಾಸ್ತಿ ಆಗಿದ್ದು. ಈ ಹಸು ಬಂದು ಆಲ್ ಬ್ಲ್ಯಾಕ್ ಹಸು, ಇದು 6 ಹಲ್ ಕಟ್ಸಾಗೈತೆ. ಒಂದು ಟೈಮ್ಗೆ ಬಂದಿದ್ದು ಬೆಳಗ್ಗೆ 9 ಲೀಟ್ರ್ ಹಾಲು ಕೊಡ್ತೈತೆ, ಸಂಜೆ ಬಂದು 8 ಲೀಟ್ರ್ ಹಾಲು ಕೊಡ್ತೈತೆ. ಹಾಲು ಬಂದು SNF ಡಿಗ್ರಿ ತುಂಬ ಚೆನ್ನಾಗೈತೆ. ಮತ್ತು ಹಸುದಲ್ಲಂತೂ ಯಾವುದೇ ಕಾರಣಕ್ಕೂ ರೋಗ ಇಲ್ಲ. ಇದಕ್ಕೆ ಒಂದು ದಿನವೂ ಕೂಡ ಜ್ವರನೂ ಕೂಡ ಬಂದಿಲ್ಲ. ಕೆಚ್ಚಲು ಬಾವು ಅಂತೂ ಯಾವುದೇ ಕಾರಣಕ್ಕೂ ಬರೋದೇ ಇಲ್ಲ. ಈ ಹಸುಗೆ ಏನೂ ಪ್ರಾಬ್ಲಮ್ ಇಲ್ಲ ಈ ಹಸುದಲ್ಲಿ. ಬಟ್ ನನಗೆ ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಈ ಹಸುನ ನಾನು ಸೇಲ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗೈತೆ ಹಸು, ನೀವೇ ನೋಡಿ. ಇದ್ರದ್ದು ಬಾಡಿ ನೋಡಿ, ಇದ್ರದ್ದು ಹೈಟು, ಲೆಂತು, ಮತ್ತು ಯಾವ ಪಾರ್ಟಿ ಐತೆ ನೋಡಿ. ನೋಡಿದ್ರೆ ಇದು ಎಮ್ಮೆ ಥರ ಐತೆ ಹಸು, ಆ ಥರ ಐತೆ. ಇದಕ್ಕೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಒಳ್ಳೆ ಹಾಲನ್ನು ಕೂಡ ಕೊಡುತ್ತೆ. ಮತ್ತು ನಾನು ಇದಕ್ಕೆ ಫೀಡ್ಸು ಒಂದು ಟೈಮ್ಗೆ 1.5 kgನೇ ಕೊಡೋದು, 1.5 kg 2 kgನೇ ಕೊಡೋದು ಇದಕ್ಕೆ ನಾನು ಫೀಡ್ಸ್ನ. ಬರೀ ಡೈರಿ ಫೀಡ್ಸು, ಕಡಲೆ ಬೂಸ, ಗೋಧಿ ಬೂಸನೇ ಇದಕ್ಕೆ ಕೊಟ್ಟು ನಾನು ಇದು ಮಾಡಿರೋದು. ನನಗೆ ಇದು ಸ್ಟಾರ್ಟಿಂಗಲ್ಲಿ 9 ಲೀಟ್ರು 8 ಲೀಟ್ರು ಹಾಲು ಕೊಟ್ಟೈತೆ. ನೀವು ಹೆಂಗೆ ನೋಡ್ಕೊತೀರಾ ಅದ್ರ ಮೇಲೆ ಡಿಪೆಂಡು. ಬಟ್ ನಾನೇ ಗ್ಯಾರಂಟಿ ಕೊಡ್ತೀನಿ, ಸ್ಟಾರ್ಟಿಂಗಲ್ಲಿ ಇದು ಕರು ಹಾಕಿದ್ಮೇಲೆ 9 ಲೀಟ್ರು 8 ಲೀಟ್ರ್ ಹಾಲು ಪಕ್ಕ ಕೊಡುತ್ತೆ. ಇದು ಕರು ಹಾಕಿ 6 ತಿಂಗಳಾಯಿತು. ಈಗ 2 ತಿಂಗಳದ್ದು ಗಬ್ಬ ಇರೋದ್ರಿಂದ ಪ್ರೆಸೆಂಟು ಬೆಳಗ್ಗೆ 6 ಲೀಟ್ರ್ ಹಾಲು ಕೊಡ್ತೈತೆ, ಸಂಜೆ 5.5 ಲೀಟ್ರ್ ಹಾಲು ಕೊಡ್ತೈತೆ. ಹಸುನ ಕ್ಲೀನಾಗಿ ನೋಡ್ಕೊಳ್ಳಿ, ಮತ್ತು ಇದ್ರದ್ದು ನರಗಳನ್ನು ಕೂಡ ನೋಡ್ಕೊಳ್ಳಿ. ನರಗಳು ತುಂಬ ದಪ್ಪ ಇವೆ, ನೋಡ್ಕೊಳ್ಳಿ ಯಾವ ಪಾಟಿ ಐತೆ ನರ ಅಂತ, ತುಂಬ ದಪ್ಪ ಐತೆ. ಮತ್ತು ಕೆಚ್ಚಲನ್ನು ನೋಡ್ಕೊಳ್ಳಿ, ತೊಡ್ಗಳು ಒಂದೇ ಲೆವೆಲ್ಗಿವೆ. ಕೆಚ್ಚಲು ನೋಡ್ಕೊಳ್ಳಿ, ಕೆಚ್ಚಲ ಮೇಲೇನೂ ಕೂಡ ನೋಡ್ಕೊಳ್ಳಿ ನರಗಳು ಯಾವ ಪಾಟಿ ಇವೆ. ನರಗಳಂತೂ ತುಂಬ ದಪ್ಪ ಇವೆ. ಹಸು ಪಕ್ಕ ಹಾಲು ಕೊಡುತ್ತೆ, ನಾನೇ ಗ್ಯಾರಂಟಿ ಕೊಡ್ತೀನಿ. ಹಸು ಸ್ಟಾರ್ಟಿಂಗಲ್ಲಿ 9 ಲೀಟ್ರು 8 ಲೀಟ್ರು ಹಾಲು ಕೊಡಲಿಲ್ಲ ಅಂದರೆ ನಾನು ಬೇಕಾದರೆ ರಿಟರ್ನ್ ಮಾಡ್ಕೊತೀನಿ. ಈಗ ಪ್ರೆಸೆಂಟು 6 ಲೀಟ್ರ್ ಹಾಲು ಕೊಡ್ತೈತೆ, 2 ತಿಂಗಳದ್ದು ಗಬ್ಬ ಇರೋದ್ರಿಂದ. ಬನ್ನಿ 2 ದಿನ ಸ್ಟೇ ಆಗಿ, ನಾನೇ ಸ್ಟೇ ಆಗೋಕ್ಕೆ ರೂಮ್ ಬೇರೆ ಕೊಡ್ತೀನಿ, ಮತ್ತು ಫುಡ್ಡು ಎಲ್ಲ ನಾನೇ ನೋಡ್ಕೊತೀನಿ. ಬಂದು 2 ದಿನ ಇದ್ದು ಹಾಲನ್ನ ಕರೆದು ನೋಡಿ ತಗೊಂಡೋಗಿ, ಬೇಕಾದರೆ ಡಿಗ್ರಿ ಫ್ಯಾಟ್ನು ಕೂಡ ಚೆಕ್ ಮಾಡಿಸಿ ತಗೊಂಡೋಗಿ, ಮತ್ತು ಎಷ್ಟು ಲೀಟ್ರ್ ಹಾಲು ಬರ್ತೈತೆ ಅದನ್ನು ನೋಡಿ ತಗೊಂಡೋಗಿ, ಮತ್ತು ಏನಾದರೂ ರೋಗ ಇದ್ದ ಅದನ್ನು ಚೆಕ್ ಮಾಡಿ ತಗೊಂಡೋಗಿ, ಮತ್ತು 2 ತಿಂಗಳದ್ದು ಗಬ್ಬ ಐತೆ ಅದನ್ನು ಬೇಕಾದರೆ ಚೆಕ್ ಮಾಡಿ ತಗೊಂಡೋಗಿ. ಬೇರೆ ನಾನು ಬೆಳಗ್ಗೆ 15 kg ಸೈಲೇಜ್ ಕೊಡ್ತೀನಿ,
ಅದಾದಮೇಲೆ ಮಧ್ಯಾಹ್ನ ಆದಮೇಲೆ ನೇಪಿಯರ್ ಕಡ್ಡಿನ ನಾನು ಹಾಕಿ ಇದಕ್ಕೆ ಸಾಕಿರೋದು. ಬಂದು ಬೇಕಾದರೆ 2 ದಿನನೋ 3 ದಿನನೋ ನನ್ನ ಫಾರ್ಮಲ್ಲೇ ಇರಿ, ಇದ್ದು ಹಾಲನ್ನ ಕರೆದು ನೋಡಿ ನಾನು ಏನೆಲ್ಲ ಫೀಡ್ಸ್ ಕೊಡ್ತಾಯಿದ್ದೀನಿ, ಒಂದು ಟೈಮ್ಗೆ ಎಷ್ಟು kg ಫೀಡ್ಸ್ ಕೊಡ್ತಾಯಿದ್ದೀನಿ ಅಂತ ಇದ್ದು ನೋಡಿ. ಯಾಕಂದರೆ ನಾನು ಫೀಡ್ಸ್ ಜಾಸ್ತಿ ಕೊಡ್ತಾಯಿದ್ದೆ, ಆವಾಗ ಹಾಲು ಜಾಸ್ತಿ ಕೊಡ್ತಿತ್ತು. ಮತ್ತು ನಾನು ಅಲ್ಲಿ ತಗೊಂಡೋದ್ಮೇಲೆ ಹಾಲು ಕಮ್ಮಿ ಕೊಡ್ತೈತೆ. ಮತ್ತು ನಾನು ಬಿಯರ್ ವೇಸ್ಟ್ ಹಾಕ್ತಿದ್ದೆ, ಅದರಿಂದ ಹಾಲು ಜಾಸ್ತಿ ಬರ್ತಿತ್ತು. ನಾನು ತೊಗೊಂಡಾದ್ಮೇಲೆ ಡೈರಿ ಫೀಡ್ಸ್ ಕೊಟ್ಟೆ, ಹಾಲು ಕಮ್ಮಿ ಬರ್ತೈತೆ ಅಂತ ಇದ್ದಿರಬಾರ್ದು. ಅದಕ್ಕೋಸ್ಕರ ನೀವೇ ಬೇಕಾದರೆ 2 ದಿನನೋ 3 ದಿನನೋ ನಾನೇ ನೋಡ್ಕೋತೀನಿ. ಎಲ್ಲ ಖರ್ಚು ಸ್ಟೇನು ನಾನೇ, ಇಲ್ಲೇ ರೂಮ್ ಬೇಕಾದ್ರೆ ನಾನೇ ಕೊಡ್ತೀನಿ. ಬಂದು ಹಾಲು ಕರ್ದು ನೋಡಿ ಹಸುನ ಇಷ್ಟ ಇದ್ದರೆ ತಗೊಂಡೋಗಿ. ಬಟ್ ನಾನು ಗ್ಯಾರಂಟಿ ಕೊಡ್ತೀನಿ, ಒಂದು ಟೈಮ್ಗೆ 6 ಲೀಟ್ರ್ ಪಕ್ಕಾ ಕೊಡ್ತೈತೆ. ನಾನೇ ಗ್ಯಾರಂಟಿ. ಬಂದು 2 ದಿನ ಸ್ಟೇ ಆಗಿ ಹಾಲು ಕರ್ದು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸಿ ಎಲ್ಲನೂ ಕೂಡ ತಗೊಂಡೋಗಿ ನಾನೇ ಸ್ಟೇ ರೂಮ್ ಎಲ್ಲ ಕೊಡ್ತೀನಿ. ಊಟ ತಿಂಡಿ ಎಲ್ಲ ವ್ಯವಸ್ಥೆ ನಾನೇ ಮಾಡಿಕೊಡ್ತೀನಿ. ಬೇಕಾದರೆ ಬಂದು ಚೆಕ್ ಮಾಡಿ ತಗೊಂಡೋಗಿ. ಹಸು ಅಂತೂ ಯಾವುದೇ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗೈತೆ ಹಸು. ಇದು ಬಂದು 4ನೇ ಕರು ಹಾಕಿರೋದು ಹಸು. ಇದು ನನ್ನ ಹತ್ರ ಬಂದು 4ನೇ ಕರು ಹಾಕಿರೋದು. ಫಸ್ಟು 3 ಇತ್ತು, ಈಗ 4 ಇತ್ತು. 6 ಹಲ್ದು ಕಟ್ಸಾಗೈತೆ. ನೋಡಿ ನಿಮ್ಗೆ ಇಷ್ಟ ಇದ್ದರೆ ತಗೊಂಡೋಗಿ. ಮತ್ತು ನಾನು ಈ ಹಸುನ ತಗೊಂಡು ಬಂದಾಗ ನನಗೆ 70,000 ಚಿಲ್ಲರೆ ಬಿದ್ದೈತೆ. 70,000 ಚಿಲ್ಲರೆ ಬಿದ್ದೈತೆ. ಈಗ ನಾನು ಹೆಚ್ಚು ಕಮ್ಮಿಗೆ ಕೊಟ್ಬಿಡ್ತೀನಿ. ಹಸು ಮಾತ್ರ ತುಂಬ ಚೆನ್ನಾಗೈತೆ. ನೋಡಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ನಾನು ನಂಬರ್ ಕೊಡ್ತೀನಿ. ಬನ್ನಿ, ನಮ್ಮ ಊರು ಬಂದು ಮೈಸೂರು ಡಿಸ್ಟಿಕ್ಕು HD ಕೋಟೆ ತಾಲೂಕು. ಬನ್ನಿ, ಫೋನ್ ಮಾಡಿಬಿಟ್ಟು ಬನ್ನಿ. ಸ್ಟೇ ರೂಮ್ ಎಲ್ಲ ವ್ಯವಸ್ಥೆ ಮಾಡಿರ್ತೀನಿ. ಬಂದು ನೋಡಿ ಹಸುನ ತಗೊಂಡೋಗಿ. ಇಲ್ಲ ಅಂದ್ರೂ ಪರವಾಗಿಲ್ಲ, ಹಸು ಬೇಡ ಅಂದ್ರೂ ಪರವಾಗಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.